ಓಂ ಶ್ರೀ ಮಾತೆ ನಮಃ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನವೆಂಬರ್ 1, 2, 3 ಈ ದಿನಾಂಕದಂದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನು ನಡೆಯುತ್ತೆ, ಯಾವ ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ, ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಈ ವಿಡಿಯೋ ನೋಡುವ ಮೊದಲು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯೋದನ್ನು ಮರಿಬೇಡಿ. ವೃಶ್ಚಿಕ ರಾಶಿಯವರು ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಆಗ ಮಾತ್ರ ಇದರ ಅರ್ಥ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರತಿಯೊಂದು ಅಂಶವನ್ನು ಈಗ ನೀವು ತಿಳಿತಾ ಹೋಗ್ತೀರಾ. ಕೊನೆಯವರೆಗೆ ನೋಡಿದರೆ ಮಾತ್ರ ಎಲ್ಲವೂ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಆದ್ದರಿಂದ ನೀವು ಸಂಪೂರ್ಣ ಗಮನ ಕೊಟ್ಟು ನೋಡಿ. ಇನ್ನು ವಿಷಯಕ್ಕೆ ಬರೋಣ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯಲಿದೆ ಎಂಬುದರ ಬಗ್ಗೆ ಒಂದು ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ. ಒಂದು ಚಿಕ್ಕ ಲೈಕ್ ಕೊಡೋದ್ರಿಂದ ಇನ್ನೂ ಹೆಚ್ಚಿನ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ತಲುಪುತ್ತೆ. ನೀವು ಜಾಸ್ತಿ ಶೇರ್ ಮಾಡಿದರೆ ಎಲ್ಲ ವೃಶ್ಚಿಕ ರಾಶಿಯವರಿಗೂ ತಲುಪುತ್ತೆ. ವೃಶ್ಚಿಕ ರಾಶಿಯವರು ಬಹಳ ಕಷ್ಟಪಟ್ಟು ಬದುಕುವವರು. ಬಾಲ್ಯದಿಂದಲೇ ಕುಟುಂಬದ ಹೊಣೆಗಾರಿಕೆ ಅವರ ಮೇಲೆ ಬರುತ್ತೆ. ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳು ಇವರ ಮೇಲೇ ಇರುತ್ತೆ. ಈ ಕಾರಣದಿಂದ ಅವರು ತಮ್ಮ ನೋವು ದುಃಖ ಯಾರಿಗೂ ಹೇಳದೆ ತಾವೇ ಸಹಿಸ್ತಾ ಇರ್ತಾರೆ. ಆ ಕಷ್ಟಗಳನ್ನು ಪಾಠಗಳಾಗಿ ಪರಿವರ್ತಿಸಿಕೊಂಡು ಜೀವನವನ್ನು ಮುಂದುವರಿಸ್ತಾ ಹೋಗ್ತಾರೆ. ವೃಶ್ಚಿಕ ರಾಶಿಯವರು ಮನಸ್ಸಿನಿಂದ ಬಹಳ ಒಳ್ಳೆಯವರು. ಎಲ್ಲರೂ ಚೆನ್ನಾಗಿರಲಿ, ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾರೆ. ಎದುರಿನವರಿಗೆ ಕಷ್ಟ ಬಂದರೆ ಅಯ್ಯೋ ಪಾಪ ಅಂತ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇವರಲ್ಲಿ ಕರುಣೆ ಮತ್ತು ದಯೆ ತುಂಬಿದೆ. ಸಲಹೆ ಬೇಕಾದರೂ ಸಹಾಯ ಬೇಕಾದರೂ ಕೂಡ ಇವರಿಗೆ ಮೊದಲಿಗೆ ಕೈ ಹಾಕ್ತಾರೆ. ಆದರೆ ಕುಟುಂಬದವರಿಂದಲೇ ಹಲವಾರು ಬಾರಿ ಮೋಸಕ್ಕೆ ಒಳಗಾಗಿಬಿಡ್ತಾರೆ. ತಮ್ಮವರೇ ಬಳಸಿಕೊಂಡು ಕೆಲಸ ಮುಗಿದ ಮೇಲೆ ದೂರ ತಳ್ಳಿಬಿಡ್ತಾರೆ. ಅಗತ್ಯ ಬಂದಾಗ ಮತ್ತೆ ಬರ್ತಾರೆ. ಇಂತಹವರು ಇವರ ಜೀವನದಲ್ಲಿ ಅನೇಕ ಬಾರಿ ಎದುರಾಗ್ತಾ ಇರ್ತಾರೆ. ಬಾಲ್ಯದಿಂದಲೇ ಈ ರಾಶಿಯವರು ಜನರಿಂದ ಮೋಸವನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಜನರ ಮೇಲೆ ತಮ್ಮವರ ಮೇಲೆ ನಂಬಿಕೆಯ ಒಂದು ಕುಂದುಕೊರತೆ ಇವರಿಗಿದೆ. ಹೊರಗಿನವರಿಂದ ಸಹಾಯ ಕೇಳಬೇಕೆಂದ್ರೂ ಕೂಡ ಮುಖಾಮುಖಿಯಾಗಲು ಮುಜುಗರವನ್ನು ಪಡ್ತಾರೆ. ಅನೇಕ ಬಾರಿ ತಮ್ಮ ಮನಸ್ಸಿನ ನೋವನ್ನು ಒಳಗೆ ಇಟ್ಕೊಂಡು ಬದುಕ್ತಾ ಇರ್ತಾರೆ. ವೃಶ್ಚಿಕ ರಾಶಿಯವರು ಬಹಳ ಬುದ್ಧಿವಂತರು. ಆದರೆ ಕೆಲವು ಸಂದರ್ಭಗಳಲ್ಲಿ ನಂಬಿಕೆಯ ಕಾರಣದಿಂದ ಮೋಸ ಹೋಗಿಬಿಡ್ತಾರೆ. ಆದರೆ ಈಗ ಜೀವನ ಪಾಠಗಳಿಂದ ತುಂಬಿದ್ದಾರೆ. ಇನ್ನು ಮೊದಲು ಇದ್ದಷ್ಟು ಸಾದಾ ಸೀದಾ ಈಗ ಇಲ್ಲ. ಇವರು ಬುದ್ಧಿವಂತರಾಗಿದ್ದಾರೆ, ಚುರುಕಾಗಿದ್ದಾರೆ, ಪ್ರಾಣವನ್ನು ಬಲಿದಾನ ಮಾಡುವ ಮಟ್ಟಿಗೆ ನಂಬಿಕೆಯಿಂದ ಇರುವವರು ಇವರು. ಬಾಂಧವ್ಯಗಳಲ್ಲಿ ಪ್ರೀತಿ ಮತ್ತು ಮಮತೆ ತುಂಬಿರುವವರು, ಕೆಲಸಕ್ಕೆ ಬದ್ಧತೆ ಹೊಂದಿರುವವರು. ಇವರು ಯಾರಿಗಾದ್ರೂ ಮಾತು ಕೊಟ್ಟರೆ ಆ ಮಾತನ್ನು ಕೊನೆಗಾಣಿಸ್ತಾ ಇರ್ತಾರೆ. ಯಾವತ್ತೂ ಯಾರಿಗೂ ಇವರು ಮೋಸ ಮಾಡೋದೇ ಇಲ್ಲ. ಒಂದು ಕೆಲಸ ಏನಾದರೂ ನೀಡಿದರೆ ಅವರಿಗೆ ಪೂರ್ಣವಾಗುವ ತನಕ ಅವರು ನಿದ್ದೆ ಮಾಡೋದೇ ಇಲ್ಲ. ಇವರು ತುಂಬ ಶ್ರಮಶೀಲರು, ದೃಢ ನಿಶ್ಚಯಿಗಳು. ಯಶಸ್ಸು ಅವರಿಗೆ ಸಿಗುತ್ತೆ. ಇತ್ತೀಚೆಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರೂ ಕೂಡ ಸಹನಶೀಲತೆ ಅವರು ಕಳ್ಕೊಂಡಿಲ್ಲ. ಅವರಲ್ಲಿ ಒಂದು ಆಕರ್ಷಣೆ ಉಂಟು. ಏನಂತಂದರೆ ಯಾರಾದರೂ ಮಾತನಾಡಿಸಿದರೆ ಮತ್ತೆ ಮಾತನಾಡಬೇಕು ಅನ್ನಿಸುವಂತೆ ಇವರು ಆಕರ್ಷಣೆಯಾಗಿ ಮಾತಾಡ್ತಾರೆ. ಇವರ ಸಲಹೆ ಕೇಳೋದಕ್ಕೆ, ಮನದ ಮಾತು ಹಂಚಿಕೊಳ್ಳೋದಕ್ಕೆ ಜನ ಮುಂದೆ ನಿಂತ್ಕೊಂಡಿರ್ತಾರೆ. ಇವರ ಸ್ನೇಹಿತರ ವಲಯ ತುಂಬ ದೊಡ್ಡದಾಗಿರುತ್ತೆ. ಸ್ನೇಹಿತರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರ್ತಾರೆ. ಇವರು ಮಾನವೀಯತೆ ಮತ್ತು ಒಳ್ಳೆಯತನದಿಂದ ದೇವರ ಅನುಗ್ರಹವನ್ನು ಸದಾ ಇವರಿಗೆ ಪಡಿತಾರೆ. ಎಷ್ಟು ಬಾರಿ ಕೆಳಗೆ ಬಿದ್ದರೂ ಕೂಡ ದೇವರು ಅವರನ್ನು ಮೇಲೆ ಕೆತ್ತಾ ಇರ್ತಾರೆ. ಕುಟುಂಬಕ್ಕೆ ಪ್ರಾಮುಖ್ಯತೆ ಇವರು ನೀಡ್ತಾರೆ. ಪತ್ನಿ ಮತ್ತು ಮಕ್ಕಳಿಗೆ ಅಕ್ಕರೆ ನೀಡ್ತಾರೆ. ನವೆಂಬರ್ 1, 2, 3 ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳು ನಡೆಯುತ್ತೆ. ಚಿಕ್ಕ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಲಾಭ ಜಾಸ್ತಿ ಆಗುತ್ತೆ. ಹಣದ ಹಂಗು ಇಲ್ಲದೆ ಸುಖ ಸಂಪತ್ತು ಇವರಿಗೆ ಸಿಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲನೂ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತೆ. ಹಳೆಯ ಜಗಳ ದೂರ ಆಗುತ್ತೆ. ಮಕ್ಕಳಿಂದ ಸಂತೋಷ, ತಾಯಿ ತಂದೆಯಿಂದ ಆಶೀರ್ವಾದ ಸಿಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಹಳೆಯ ಒಂದು ದೂರಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಹೋಗುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಮಯ ಬರ್ತಾ ಇದೆ. ರಿಯಲ್ ಎಸ್ಟೇಟ್ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಬಂಗಾರದ ಕಾಲ ಆರಂಭ ಅಂತಾನೆ ಹೇಳ್ಬಹುದು. ಇನ್ನು ದೈವಾನುಗ್ರಹದಿಂದ ಯಾವುದೇ ಅಡಚಣೆ ಇವರಿಗೆ ಬರೋದಿಲ್ಲ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಶುದ್ಧ ಸ್ನಾನ ಮಾಡಿ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ನೀವು ಜಪ ಮಾಡಿ, ಮನೆ ಅಥವಾ ದೇವಾಲಯದಲ್ಲಿ ದೀಪಾರಾಧನೆ ಮಾಡಿ. ಪ್ರಯಾಣಗಳಲ್ಲಿ ಒಂದು ಲಾಭ ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ವಿವಾಹಕ್ಕಾಗಿ ಕಾಯ್ತಾ ಇರೋರಿಗೆ ಶುಭ ಸೂಚನೆಗಳು ಕಂಡುಬರುತ್ತೆ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡೋದಕ್ಕೆ ಅಮಾವಾಸ್ಯೆ ದಿನ ಗೂಬೆ ಅಥವಾ ಕುಂಬಳಕಾಯಿ ದೃಷ್ಟಿ ತೆಗೆದುಹಾಕಿ. ರವಿ ಮತ್ತು ಬೇವು
ಈ ಮರಗಳ ಬಳಿ ದೀಪವನ್ನು ಹಚ್ಚಿಬಿಡಿ. ಹೀಗೆ ಶನಿ ದೋಷ, ಗ್ರಹ ದೋಷ ನಿವಾರಣೆ ಆಗುತ್ತೆ. ನಿಮ್ಮ ಮನಸ್ಸಿನ ಶಾಂತಿ ವೃದ್ಧಿಯಾಗುತ್ತೆ. ಈ 3 ದಿನಗಳು ನಿಮಗೆ ತುಂಬ ಅದ್ಭುತ. ಹೊಸ ವ್ಯಕ್ತಿಯ ಪರಿಚಯ ನಿಮಗೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಕೂಡ ಆಗಬಹುದು. ಈ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ ನಿಮಗೆ ಅದೃಷ್ಟವನ್ನು ತರ್ತಾರೆ. ಆದರೆ 6 ಅಕ್ಷರದಿಂದ ಯಾರ್ಯಾರು ಆಗ್ತಾ ಇರ್ತಾರೋ ಅವರಿಂದ ನೀವು ಹುಷಾರಾಗಿರಬೇಕು. ಎಲ್ಲರಿಗೂ ಸಹಾಯ ಮಾಡಬೇಕೆಂದು ಮುಂದಾಗೋಕ್ಕೆ ಹೋಗಬೇಡಿ. ಕೆಲವು ಹಣವನ್ನು ಉಳಿಸಿ. ಸ್ವಾರ್ಥದ ಜನರ ಕಾಲ ಇದು. ಆದ್ದರಿಂದ ವಿವೇಕದಿಂದ ನೀವು ನಡೆದುಕೋಬೇಕು. ನಿಜವಾದ ಅಗತ್ಯ ಇದ್ದವರಿಗೆ ಮಾತ್ರ ಸಹಾಯ ಮಾಡಬೇಕು. ಕೆಲವು ಜನ ನಿಮ್ಮಿಂದ ಮಾಹಿತಿಯನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರ ಉದ್ದೇಶವನ್ನು ನೀವು ತಿಳ್ಕೊಳ್ಬೇಕು. ಮನೆಯವರ ಆಶೀರ್ವಾದ ಪಡೆದು ಜಾಗೃತಿಯಿಂದ ಪ್ರಯಾಣ ಮಾಡಬೇಕು. ಪತಿ ಅಥವಾ ಪತ್ನಿಯ ಸಲಹೆ ಕೇಳಿ ನಿರ್ಧಾರ ಕೈಗೊಳ್ಳಿ. ಮನೆಯಲ್ಲಿಯೂ ಕೂಡ ಹೊರಗಡೆಯೂ ಕೂಡ ಶಾಂತಿ ಮತ್ತು ಸಂತೋಷ ಉಂಟಾಗುತ್ತೆ. ಈ 3 ದಿನಗಳಲ್ಲಿ ನಿಮಗೆ ಅದ್ಭುತ ಅನುಭವ ಸಿಗುತ್ತೆ. ಇಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶ್ರೇಷ್ಠವಾದ ಎಲ್ಲ ವಿಷಯಗಳನ್ನು ನಾನು ಹೇಳಿದ್ದೆ. ನಿಮಗೆ ಮಾಡಿ, ಕಮೆಂಟ್ ಮಾಡಿ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ.